ಹೌದು, ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ, ಕ್ವಾಲಿಟಿ ಸಿನಿಮಾಗಳ ಸಾಲಲ್ಲಿ ಸೇರುವಂಥ ಒಂದು ಅದ್ಭುತ ಸಿನಿಮಾ. ಅರ್ಜುನ್ ಜನ್ಯ ಅವರು ವೈದ್ಯ ಅಂತ ಅದ್ಭುತ ಟೆಕ್ನಿಷಿಯನ್ಸ್ ಇರುವಂಥ ಒಂದು ಸಿನಿಮಾ, ಎಲ್ಲರ ಹುಬ್ಬೇರಿಸಿದಂಥ ಸಿನಿಮಾ ರಾಗದ ಹೊಸ ಕಾಪಿ ಈಗ ತಾನೇ ಸೆನ್ಸರ್ ಆಗಿ ರಿಲೀಸ್ ಅಂತ ನಿಂತ್ಕೊಂಡಿದೆ. ಸಿನಿಮಾ ಜರ್ನಿಯಲ್ಲಿ ದ ಬೆಸ್ಟ್ ಸಿನಿಮಾ ಯಾವುದು ಅಂತ ಅವ್ರು ಕೇಳಿದ್ರೆ ಅವ್ರು ಹೇಳೋದು ರಾಗ ಅಂತ. ಸಂಕ್ರಾಂತಿ ಹಬ್ಬ ಅಂದ್ರೆ ಒಂದು ರೀತಿಯ ಪಾಸಿಟಿವ್ ವೈಬ್. ಸದ್ಯ ಈ ವರ್ಷ ಹೊಸಾರಂಭ ಶುಭಾರಂಭ ಸಂಕ್ರಾಂತಿಗೆ ನಟ ಮಿತ್ರ ಅವರು ಒಂದು ಗುಡ್ ಅಪ್ಡೇಟ್ ಕೊಟ್ಟಿದ್ದಾರೆ. ಅದು ಏನಂತ ಹೇಳಿದ್ರೆ, ಈ ಹಿಂದೆ 8 ವರ್ಷಗಳ ಹಿಂದೆ ಅವರು ನಟಿಸಿ ನಿರ್ಮಾಣ ಮಾಡಿದಂತಹ ರಾಗ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗಿತ್ತು. ಆದರೆ ಈಗ ಈ ವರ್ಷ ಮಾರ್ಚ್ನಲ್ಲಿ ತಮಿಳಿನಲ್ಲಿ ರಿಲೀಸ್ ಆಗ್ತಿದೆ, ಅದು ರಾಗಂ ಆಗಿ. ಸದ್ಯ ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಮಿತ್ರ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ತೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್ ನಿಮಗೆ. ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ರಥಸಪ್ತಮಿ ಸಂದರ್ಭದಲ್ಲಿ ನಿಮಗೆ ಒಳ್ಳೆಯದಾಗಲಿ, ಶುಭವನ್ನು ಕೋರ್ತಾ ಇದ್ದೀನಿ. ಎಲ್ಲ ಕನ್ನಡಿಗರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ಗ್ಯಾರಂಟಿ ನ್ಯೂಸ್ ಮೂಲಕ. ಸಂಕ್ರಾಂತಿ ಹಬ್ಬಕ್ಕೆ ಒಂದು ಅಪ್ಡೇಟ್ ಕೊಟ್ಟಿದ್ದೀರಾ, ಸಿನಿಮಾ ಕ್ರಾಂತಿ ಮಾಡುತ್ತೆ ಸರ್. ಹೌದು, ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ, ಕ್ವಾಲಿಟಿ ಸಿನಿಮಾಗಳ ಸಾಲಲ್ಲಿ ಸೇರುವಂಥ ಒಂದು ಅದ್ಭುತ ಸಿನಿಮಾ. ನಿರ್ದೇಶಕ PC ಶೇಖರ್ ಅವರ ಕನಸಿನ ಕೂಸು, ಅರ್ಜುನ್ ಜನ್ಯ ಅವರು ವೈದ್ಯ ಅಂತ ಅದ್ಭುತ ಟೆಕ್ನಿಷಿಯನ್ಸ್ ಇರುವಂಥ ಒಂದು ಸಿನಿಮಾ. ಬಾಮ ಅವರು, ರಮೇಶ್ ಭಟ್ ಅವರು, ಹಿರಿಯ ನಟ ಅವಿನಾಶ್ ಅವರು ಕಾಂಬಿನೇಷನ್ ಸಿನಿಮಾ. ಇಡೀ ರಿಲೀಸ್ ಆದಂಥ ಎಲ್ಲ ಸೆಂಟ್ರಲ್ಲೂ ಕೂಡ ಭಾಳಷ್ಟು ಪಾಸಿಟಿವ್ನೆಸ್ಸನ್ನು ಜನರ ಆಕರ್ಷಣೆ ಪಡೆದಂಥ ಸಿನಿಮಾ. ರಿಲೀಸ್ಗೂ ಮುನ್ನ ಮನೆ ಮಾತಾದಂಥ ಸಿನಿಮಾ, ಎಲ್ಲರ ಹುಬ್ಬೇರಿಸಿದಂಥ ಸಿನಿಮಾ ರಾಗ. ಕಾರಣಾಂತರಗಳಿಂದ ಸಿನಿಮಾ ಕಮರ್ಷಿಯಲ್ ಆಗಿ ನನಗೆ ಒಬ್ಬ ನಿರ್ಮಾಪಕನಾಗಿ ಆ ದೊಡ್ಡ ಗೆಲುವನ್ನು ಕೊಡಲಿಲ್ಲ. ನಟನಾಗಿ ತುಂಬ ದೊಡ್ಡ ಗೌರವವನ್ನು ತಂದುಕೊಡ್ತು. ಒಬ್ಬ ಹಾಸ್ಯ ನಟನಾಗಿದ್ದಂಥ ಮಿತ್ರ ಭಾಳ ಒಂದು ಮೆಚ್ಯೂರ್ ಆ್ಯಕ್ಟಿಂಗ್ ಕೂಡ ಮಾಡಬಲ್ಲ ಅನ್ನೋದನ್ನು ತೋರಿಸ್ಕೊಡ್ತು. ಒಂದು ರಾಜ್ಯ ಪ್ರಶಸ್ತಿ ಕೂಡ ನನಗೆ ಅತ್ಯುತ್ತಮ ನಟನಾಗಿ ನನಗೆ ತಂದುಕೊಟ್ಟಂಥ ಸಿನಿಮಾ ರಾಗ. ಇಷ್ಟು ವರ್ಷಗಳ ನಂತರ ಈ ಒಂದು ಕಾಲ್ಪನಿಕ ಜಗತ್ತನ್ನು ಕಟ್ಟಿದಂತಹ ನಮ್ಮ ತಂಡ ಖುಷಿ ಪಡುವಂಥ ಸಂದರ್ಭ ಇದು. ತಮಿಳಲ್ಲಿ ರಾಗಂ ಅನ್ನೋ ಹೆಸರಿನಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ. ತುಂಬ ದೊಡ್ಡ ಪ್ರತಿಕ್ರಿಯೆ ನಮಗೆ ತಮಿಳುನಾಡಲ್ಲಿ ಸಿಗ್ತಾ ಇದೆ. ನನ್ನ ಗೆಳೆಯರಾಗಿರುವ ನನ್ನ ಬಾಲ್ಯದ ಗೆಳೆಯ ಲಕ್ಷ್ಮೀಶ್ ಅವರು ಇದರ ಹಕ್ಕನ್ನು ಪಡೆದುಕೊಂಡು ತಮಿಳು ರಿಲೀಸ್ ಮಾಡ್ತಾಯಿದ್ದಾರೆ. ಒಳ್ಳೊಳ್ಳೆ ಗಾಯಕರುಗಳು ಈ ಗೀತೆಯನ್ನು, ರಾಗದ ಗೀತೆಗಳನ್ನು ಹಾಡಿದ್ದಾರೆ. ಜೊತೆಗೆ ಸೂಪರ್ ಸ್ಟಾರ್ ಸಿನಿಮಾಗಳನ್ನು ಮಾಡ್ತಾಯಿದ್ದಂತಹ ಟೆಕ್ನಿಷಿಯನ್ಸು ಇದಕ್ಕೆ ಡಬ್ಬಿಂಗ್ ವಾಯ್ಸ್ಗಳನ್ನೆಲ್ಲ ಕೊಟ್ಟು ಭಾಳ ತಮಿಳು ಸಿನಿಮಾ ರೀತಿಯಲ್ಲಿ ಮೂಡಿ ಬಂದಿದೆ. ಈಗಿನ ಟ್ರೆಂಡಿಗೆ ಸೂಟ್ ಆಗೋ ರೀತಿಯಲ್ಲಿ ಸ್ವಲ್ಪ ಕಲರ್ ಎನ್ಹಾನ್ಸ್ಮೆಂಟ್ ಎಲ್ಲ ಮಾಡಿ ಒಂದು ರಾಗದ ಹೊಸ ಕಾಪಿ ಈಗ ತಾನೇ ಸೆನ್ಸರ್ ಆಗಿ ರಿಲೀಸ್ ಹಂತದಲ್ಲಿ ನಿಂತ್ಕೊಂಡಿದೆ. ಸದ್ಯಕ್ಕೆ ನಾವು ಅದರ ಪೋಸ್ಟರ್ ಲಾಂಚ್ ಮಾಡ್ತೀವಿ, ಅದಾದಮೇಲೆ ಟೀಸರನ್ನು ಟ್ರೈಲರನ್ನು ಲಾಂಚ್ ಮಾಡ್ತೀವಿ, ಆಮೇಲೆ ಸಾಂಗನ್ನು ಬಿಡುಗಡೆ ಮಾಡ್ತೀವಿ. ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ನಮ್ಮ ಲಕ್ಷ್ಮೀಶ್ ಅವರ ಸಾರಥ್ಯದಲ್ಲಿ ಈ ಸಿನಿಮಾ ತಮಿಳು ರಿಲೀಸ್ ಆಗ್ತಾಯಿದೆ. ರಾಜ್ಯದಾದ್ಯಂತ ಎಲ್ಲ ಕಡೆ, ಇವನ್ನ ಮಲೇಷಿಯಾ, ಸಿಂಗಾಪುರ್, ಶ್ರೀಲಂಕಾ, ಇದೆಲ್ಲದಲ್ಲೂ ಕೂಡ ಈ ಸಿನಿಮಾನ ರಿಲೀಸ್ ಮಾಡುವಂಥ ಪ್ಲ್ಯಾನಲ್ಲಿ ನಮ್ಮ ಲಕ್ಷ್ಮೀಶ್ ಅವರಿದ್ದಾರೆ. ಸಿನಿಮಾದ ಹಾಡು ಇನ್ನೂ ಸಹ ಕೇಳುಗರಿಗೆ ಅದು ಮನಸ್ಸಲ್ಲಿ ಉಳಿಯುತ್ತೆ ಸರ್. ಮನಸ್ಸಿನ ಆ ಸಾಂಗ್ ಬಾಮ ಹಾಗೂ ನೀವು ಇಬ್ಬರು ಸಹ ಸ್ಕ್ರೀನ್ ಶೇರ್ ಮಾಡಿರೋ ಅಂಥದ್ದು. ಆ ಸಾಂಗ್ ಸಹ ಎಲ್ಲರೂ ಕೇಳ್ತಾ ಇದ್ರಿ, ಎಲ್ಲೋ ಯಾವುದೋ ಬೇರೆ ಲೋಕಕ್ಕೆ ಹೋಗ್ತೀವೇನೋ, ಅಷ್ಟು ಚೆನ್ನಾಗಿ ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಮಾಡಿಕೊಟ್ಟಿರುವಂಥ ಹಾಡದು. ಸೊ ತಮಿಳ್ನಲ್ಲೂ ಈಗೇನಾದರೂ ಅದೇ ವರ್ಷನ್ ಇರ್ಬೋದಾ ಅಥವಾ ಬೇರೆ ಯಾರು ಹಾಡಿದ್ದಾರೆ ಸರ್? ಅದು ಕಾರ್ತಿಕ್ ಅವರು ಅಲ್ಲಿ ಭಾಳ ಫೇಮಸ್ ಆಗೋದು. ಕಾರ್ತಿಕ್ ಅವರು, ವಿಜಯ್ ಯೇಸುದಾಸ್ ಅವರು ಅಲ್ಲಿ ಲೀಡಿಂಗ್, ಅಲ್ಲಿಯ ಫಸ್ಟ್ ಲೈನ್ ಸಿಂಗರ್ಗಳೇ ಅದನ್ನು ಹಾಡಿದ್ದಾರೆ. ಒಳ್ಳೆ ಸಾಹಿತ್ಯ. ಡಬ್ಬು ಸಿನಿಮಾ ಅಂತ ತಕ್ಷಣ ಸಾಹಿತ್ಯ ಹೆಂಗೋ ಬರೀತಾರಂಗಲ್ಲ, ಪಕ್ಕಾ ಪ್ರೊಫೆಷನಲ್ ಆಗಿ ಅದನ್ನು ಸಾಹಿತ್ಯನೂ ಕೂಡ ಒಳ್ಳೆ ಸಾಹಿತ್ಯಗಳ ಕಲ್ಲೇ ಬರೆಸಿ ಅದನ್ನು ಹಾಡಿಸಿದ್ದೀವಿ. ನೋಡಿದಾಗ ತಮಿಳು ಸಿನಿಮಾ ಏನೋ ಅನ್ನೋ ರೀತಿ ಫೀಲ್ ಕೊಡೋ ರೀತಿಯಲ್ಲಿ ಸಿನಿಮಾ ಮೂಡಿ ಬಂದಿದೆ. ಗೊತ್ತು ನಿಮಗೆ PC ಶೇಖರ್ ಅವರು ತುಂಬ ಒಳ್ಳೆ ಟೆಕ್ನಿಷಿಯನ್ ಅವರು. ಅವರ ಮೇಕಿಂಗ್ ಸ್ಟೈಲ್ ಭಾಳ ಚೆನ್ನಾಗಿರುತ್ತೆ. ಎಲ್ಲೂ ಕಾಂಪ್ರಮೈಸ್ ಆಗೋದ ರೀತಿಯಲ್ಲಿ ಒಂದು ಆಲ್ರೆಡಿ ಸಿನಿಮಾ ರಿಲೀಸ್ ಆದಂಥ ಸಿನಿಮಾ ಅನ್ನೋದನ್ನು ಬಿಟ್ಟು ಅವರ ಸಿನಿಮಾ ಜರ್ನಿಯಲ್ಲಿ ದ ಬೆಸ್ಟ್ ಸಿನಿಮಾ ಯಾವುದು ಅಂತ ಅವ್ರು ಕೇಳಿದರೆ ಅವ್ರು ಹೇಳೋದು ರಾಗ ಅಂತಲೇ ಹೇಳ್ತಾರೆ, ದ ಮೇಕಿಂಗ್ ವೈಸ್. ಹಾಗಾಗಿ ಅಷ್ಟು ಪ್ಯಾಷನೇಟಾಗಿ ಅದನ್ನು ಮಾಡ್ತಾಯಿದ್ದಾರೆ. ನಮ್ಮ ಲಕ್ಷ್ಮೀಶ್ ಅವರು ರಿಲೀಸನ್ನು ಕೂಡ ಭಾಳ ಅದ್ಭುತವಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ತುಂಬ ಅದು ಖರ್ಚು ಮಾಡಿ ಈ ರಿಲೀಸನ್ನು ಮಾಡ್ತಾಯಿದ್ದಾರೆ. ರಾಗ ಸಿನಿಮಾ ರಿಲೀಸ್ ಆದ ಸಂದರ್ಭದಲ್ಲಿ ಬಾಹುಬಲಿ ಸಿನಿಮಾ ಕೂಡ ರಿಲೀಸ್ ಆಗಿತ್ತು. ಸೊ ಆ ಒಂದು ಕಾರಣಕ್ಕೆಲ್ಲೋ ಒಂದು ರೀತಿ ಪೆಟ್ಟು ಬಿತ್ತು ಏನೋ ಸಿನಿಮಾಗೆ ಅನ್ನೋ ಒಂದು ಪ್ರಶ್ನೆ. ಹೌದು, ಖಂಡಿತ. ನಿಮಗೆ ಇಲ್ಲಿ ಗೊತ್ತಾಯಿದೆ, ಸಿನಿಮಾ ಭಾಳ ಚೆನ್ನಾಗಿ ಹೋಗ್ತಾಯಿತ್ತು, ಭಾಳ ಜನಮನ್ನಣೆ ಪಡೆದಿತ್ತು. ಎಲ್ಲ ಸೆಂಟ್ರಲ್ಲೂ ತುಂಬ ಚೆನ್ನಾಗಿ ಹೋಗ್ತಾಯಿತ್ತು. ಈ ಕಡೆ ರಾಜ್ಕುಮಾರ
ಚಕ್ರವರ್ತಿ, ಹೆಬ್ಬುಲಿ ಅಂತ ಸಿನಿಮಾ, ಜೊತೆಗೆ ಬಾಹುಬಲಿ ಸಿನಿಮಾ. ಈ ಮಧ್ಯದಲ್ಲಿ ಥಿಯೇಟ್ರ್ಗಳನ್ನು ಹೊಂದಿಸ್ಕೊಳ್ಳೋಕ್ಕಾಗದೆ ನಾನು ಒದ್ದಾಡಿದವುದು, ನಿರ್ಮಾಪಕನಾಗಿ ನನಗೆ ಹಿನ್ನಡೆಯಾಗಿದ್ದವುದು, ತುಂಬ ನಿರಾಶನಾಗಿದ್ದವುದು. ಇದೆಲ್ಲ ನಿರಾಶೆಯನ್ನು ಹತಾಶೆಗಳನ್ನು ಮರೆಸಿ ಒಂದು ಹೊಸ ಚೈತನ್ಯದಲ್ಲಿ ಹೊಸ ರಾಗ ಮತ್ತೆ ಹೊಸ ರಾಗವನ್ನು ಆಡೋದಕ್ಕೆ ತಮಿಳಲ್ಲಿ ಆಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ. ಇಷ್ಟು ವರ್ಷ ನೀವೇನು ತಾಳ್ಮೆಯಿಂದ ವೆಯ್ಟ್ ಮಾಡಿದ್ರಿ, ಒಂದು ಪ್ರತಿಫಲ ಸಿಕ್ತು ಅಂತ ಅನಿಸುತ್ತಲ್ವಾ ಈಗ? ಎಲ್ಲವೂ ಭಗವಂತನ ಇಚ್ಛೆ, ನಾನು ದೇವರನ್ನ ತುಂಬ ನಂಬುವಂಥವನು. ಅವನ ಇಚ್ಛೆ ವಿರುದ್ಧವಾಗಿ ಒಂದು ಹುಲ್ಕಡ್ಡಿ ಕೂಡ ಅಲ್ಲಾಡಿರೋದಿಲ್ಲ ಅಂತ ಜಗತ್ತಿನ ನಿಯಮ. ಸೊ ದಟ್ ಸಂಭವಾಮಿ ಯುಗೆ ಯುಗೆ. ಭಗವಂತ ಯಾವ ಸಂದರ್ಭದಲ್ಲಿ ಯಾರಿಗೆ ಏನೇನು ಕೊಡಬೇಕು ಅದನ್ನು ಕೊಡ್ತಾರೆ ಅನ್ನೋದು ನಂಬಿಕೆ. ಈಗ ನನ್ನ ಗೆಳೆಯ ಲಕ್ಷ್ಮೀಶ್ ಮೂಲಕ ಈ ಸಿನಿಮಾ ಮರ್ಜೀವ ಪಡಿತಾ ಇದೆ. ಹೊಸ ಸಿನಿಮಾ ಅನ್ನೋ ರೀತಿಯಲ್ಲೇ ನಾವು ಅದನ್ನು ರಿಲೀಸ್ ಮಾಡ್ತಾಯಿದ್ದೀವಿ. ಹೊಸತನ ಜನ ಇಷ್ಟಪಟ್ಟೇ ಪಡ್ತಾರೆ, ನಂಬಿಕೆ ಇದೆ. ನಾನು ಕಳ್ಕೊಂಡಿದ್ದನ್ನೆಲ್ಲ ಮತ್ತೆ ಗಳಿಸ್ಕೋತೀನಿ ಅನ್ನೋ ಒಂದು ಉತ್ಸಾಹ ಮತ್ತೆ ಬಂದಿದೆ. ಸರ್, ಈ ಸಿನಿಮಾವನ್ನು ತಮಿಳಿನಲ್ಲಿ ರಿಲೀಸ್ ಮಾಡ್ತಿದ್ದೀರಾ, ಆದರೆ ಮಲಯಾಳಂನಲ್ಲಿ ಹೆಚ್ಚಿನದಾಗಿ ಕಂಟೆಂಟ್ ಸಿನಿಮಾಗಳನ್ನು ತುಂಬ ಇಷ್ಟಪಡ್ತಾರೆ ಜನ. ಹಾಗಾಗಿ ಮಲಯಾಳಮಲ್ಲೂ ಏನಾದರೂ ಟ್ರೈ ಮಾಡ್ಬೋದಿತ್ತೇನೋ? ಕೇಳಿದ್ದಾರೆ. ಈಗ ಆಲ್ರೆಡಿ ನಮ್ಮ ಸ್ಟುಡಿಯೋದಲ್ಲಿ ಕೆಲಸ ನಡೆಯುವಾಗ ತಮಿಳು, ತೆಲುಗು ಇದೆಲ್ಲವನ್ನೂ ಕೂಡ ಕೇಳಿದ್ದಾರೆ. ತಮಿಳನ್ನ ರಿಸಲ್ಟ್ ನೋಡಿಕೊಂಡು ಮಲಯಾಳಮ್ಮು ಮತ್ತು ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಅದನ್ನು ರಿಲೀಸ್ ಮಾಡುವಂಥ ಪ್ಲ್ಯಾನ್ ಇದೆ. ಈಗ ಸದ್ಯಕ್ಕೆ ಲಕ್ಷ್ಮೀಶ್ ಅವರು ತಮಿಳ್ ಅವತರಣಿಕೆಯನ್ನು ತಗೊಂಡಿದ್ದಾರೆ, ಅವರ ಹಕ್ಕನ್ನು ತಗೊಂಡಿದ್ದಾರೆ. ಅದಾದಮೇಲೆ ಅವ್ರ ಮೂಲಕನೋ ಅಥವಾ ಇನ್ನೊಬ್ಬರ ಮೂಲಕನೋ ಅಥವಾ ನಾನಾಗೂ ಅದನ್ನು ಮಾಡುವಂಥ ಪ್ರಯತ್ನದಲ್ಲಿ. ಆಗ ಎಷ್ಟು ಬಜೆಟಲ್ಲಿ ನಿರ್ಮಾಣ ಆಗಿತ್ತು ಸರ್? ಹೇಗೆಲ್ಲ ಹೊಂದಿಸಿದ್ರಿ ನೀವು? 6.25 ಕೋಟಿ ಬಜೆಟಲ್ಲಿ ಮಾಡಿದಂಥ ಸಿನಿಮಾ ಅದು. ಫುಲ್ ಸೆಟ್ಟಲ್ಲೇ ಮಾಡಿರುವಂಥ ಸಿನಿಮಾ ಅದು. ತುಂಬ ದೊಡ್ಡ ಟೆಕ್ನಿಷಿಯನ್ ಬಳಗ. ಅಂದರೆ ಆಗಲೇ ರಣವಿಕ್ರಮ, ಆಮೇಲೆ ಮಾಸ್ಟರ್ ಪೀಸ್, ಗೂಗ್ಲಿ ಅಂತ ಸಿನಿಮಾದ ಛಾಯಾಗ್ರಾಹಕರು ವೈದಿ ಎಸ್ ಅವರು, ಸ್ಟಾರ್ ಕ್ಯಾಮ್ರಾಮ್ಯಾನ್, ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು, ಗಣೇಶ್ ಅವರಿಗೆ ಸಿನಿಮಾ ಮಾಡಿದಂಥ ಶೇಖರ್ ಸರ್, ಎಲ್ಲ ನಟರುಗಳ ಜೊತೆ ಯಶಾದಿಯಾಗಿ ಶ್ರೀನಗರ ಕಟ್ಟಿಯವರಿಗೆ ಅಭಿನಯಿಸಿದಂಥ ನಟಿ ಬಾಮ ಅವರು, ಬಹುಭಾಷಾ ನಟ ಅವಿನಾಶ್ ಅವರು, ಇವರೆಲ್ಲರೂ ಇರುವಂಥ ಸಿನಿಮಾ ಅದು. ಹೆಚ್ಚು ಕಮ್ಮಿ ಒಂದು 6.5 ಕೋಟಿ ತನಕ ಮಾಡಿದ್ವಿ. ಕಲಾವಿದರಾಗಿ ವ್ಯಾಪಾರಿಯಾಗಿ ನಾನು ದುಡಿದಂಥ ದುಡ್ಡು ಮತ್ತು ನನ್ನ ಸ್ನೇಹಿತರ ಸ್ವಲ್ಪ ಬಂಡವಾಳ, ಸ್ವಲ್ಪ ಸಾಲ, ಇದೆಲ್ಲ ಮಾಡಿ ಭಾಳ ಪ್ಯಾಷನೇಟಾಗಿ ನನ್ನ ಮಾಡಿದಂಥ ಸಿನಿಮಾ ಅದು. ಬಟ್ ನನಗೆ ನಟನಾಗಿ ಸಂಪೂರ್ಣವಾದ ಖುಷಿ ಇದೆ. ನಿರ್ಮಾಪಕನಾಗಿ ನನಗೆ ಸ್ವಲ್ಪ ಬೇಸರ ಆಗಿದೆ, ಹೌದು. ಆ ಬೇಸರನ ಕಳೆಯುವಂಥ ಅದನ್ನೆಲ್ಲ ಓವರ್ಕಮ್ ಆಗಿದ್ದೀನಿ ನಾನೀಗ. ಮತ್ತಷ್ಟು ಓವರ್ಕಮ್ ಆಗಿ ಒಂದು ಒಳ್ಳೆ ಹೊಸ ಶೈಲಿಯನ್ನು ಕೊಡೋದಕ್ಕೆ ಒಂದು ಉತ್ತೇಜನ ಬಂದಿದೆ ರಾಗದಿಂದ. ತಮಿಳಿನಲ್ಲಿ ರಿಲೀಸ್ ಆಗ್ತಿರೋದ್ರಿಂದ ಸೊ ಅಲ್ಲಿನ ನಟ ಯಾರಾದರೂ ಟಚ್ ಮಾಡಿ ಇದನ್ನು ಲೈಕ್ ಪ್ರಚಾರ ಮಾಡೋ ರೀತಿ ಪ್ರಮೋಷನ್ಸ್ ಏನಾದರೂ ಸ್ಟ್ರಾಟಜಿ ಮಾಡ್ತಾ ಇದ್ದೀರಾ ಸರ್? ನನಗೆ ಸಾಧಾರಣ ಕಲಾವಿದನಾಗಿದ್ದೆ. ನನಗೆ ಮೊದಲು ನನ್ನ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದಾಗ ಅಥವಾ ನಾನೊಂದು ನಾಯಕ ನಟನಾಗಿ ನಾನು ಗುರುತಿಸ್ಕೊಂಡಾಗ ನಟ ದರ್ಶನ್ ಅವರು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನನಗೆ ಟ್ರೈಲರ್ನ ಲಾಂಚ್ ಮಾಡೋದ್ರ ಮೂಲಕ ಸಹಾಯ ಮಾಡಿದರು. ಆ ಮೂಲಕ ಮಾಸ್ ಮಟ್ಟಕ್ಕೆ ನನ್ನನ್ನು ಕರ್ಕೊಂಡು ಹೋಗುವಂಥ ಪ್ರಯತ್ನ ಆಗಿತ್ತು. ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ನನ್ನ ಟ್ರೈಲರ್ಗೆ ಧ್ವನಿಯಾಗಿದ್ದರು. ಕತ್ತಲು ಬೆಳಕಿನ ಅಂತ್ಯ ಅಲ್ಲ, ಅದು ಬೆಳಕಿನ ಆರಂಭ ಅನ್ನೋದನ್ನು. ಅದೇ ರೀತಿಯಲ್ಲಿ ಅಲ್ಲಿ ಒಬ್ಬ ಸೂಪರ್ ಸ್ಟಾರು ಟ್ರೈಲರ್ಗೆ ಧ್ವನಿ ಆಗ್ತಾ ಇದ್ದಾರೆ, ಅಲ್ಲಿ ಒಬ್ಬ ಸೂಪರ್ ಸ್ಟಾರ್ ಇದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ನನ್ನ ಜೊತೆ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಾಂಟ್ಯಾಕ್ಟ್ ಇದೆ ನನಗೆ. ಅಲ್ಲಿ ಒಳ್ಳೆಯ ಸ್ನೇಹ ಬಳಗ, ಇಲ್ಲಿ ಹೇಗಿದೆಯೋ ಅಲ್ಲಿ ಆ ಸ್ನೇಹ ಬಳಗ ಇದೆ. ಹಾಗಾಗಿ ಅವರೆಲ್ಲರ ಪ್ರೀತಿಯನ್ನು ಪಡೆದು, ಅವರೆಲ್ಲ ಮೆಚ್ಚುಗೆಯನ್ನು ಪಡೆದು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಯಾರು ಏನು ಎತ್ತ ಅಂತೆಲ್ಲ ಮುಂದಿನ ದಿನಗಳಲ್ಲಿ ಖಂಡಿತ ನಿಮಗೆ ನಾನು ಗ್ಯಾರಂಟಿಯಾಗಿ ತಿಳಿಸ್ತೀನಿ. ತಮಿಳಲ್ಲಿ ಅದು ತಮಿಳ್ನಾಡಲ್ಲಿ ನಾವು ಈ ಸದ್ಯಕ್ಕೆ ಅದನ್ನು ಬಹುಶಃ ನಿರ್ಮಾಪಕರು ಹೇಳೋ ಪ್ರಕಾರದಲ್ಲಿ ಶಿವರಾತ್ರಿ ಸಂದರ್ಭದಲ್ಲಿ ಇದರ ಟ್ರೈಲರ್ ಲಾಂಚ್ ಮಾಡಬೇಕು, ಅದಾದಮೇಲೆ ಸಾಂಗ್ ಲಾಂಚ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಸದ್ಯಕ್ಕೆ ಈಗ ಪೋಸ್ಟರ್ ಭಾಳ ಅದ್ಭುತವಾಗಿ ಬಂದಿದೆ. ತಮಿಳು ಪೋಸ್ಟರನ್ನು ದೊಡ್ಡೊಬ್ಬರ ನಟರ ಕೈಯಲ್ಲಿ ಅವರ ಎಕ್ಸ್ ಖಾತೆಯಲ್ಲಿ ನಾವು ಅದನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ. ಅದು ಖಂಡಿತ ಇವೆಲ್ಲರೂ ಹುಬ್ಬೇರುವಂಥ ರೀತಿಯಲ್ಲಿ ಅದು ಆಗುತ್ತೆ. ಸಿನಿಮಾ ರಿಲೀಸ್ ದಿನಾಂಕವನ್ನು ಯಾವಾಗ? ಅದೇ ಅವರು ಏಪ್ರಿಲ್ ಫಸ್ಟ್ ವೀಕ್ ಅಂತ ಅಂದ್ಕೊಂಡಿದ್ದೀವಿ. ಏಪ್ರಿಲ್ ಫಸ್ಟ್ ವೀಕ್ ಅಥವಾ ಮಾರ್ಚ್ ಎಂಡಲ್ಲಿ ಇದನ್ನು ಪ್ಲ್ಯಾನ್ ಮಾಡಿದ್ದೀವಿ. ಸರ್, ಇದು ಇನ್ನು ಉಳಿದಂತೆ ಕರಾವಳಿ ಸಿನಿಮಾ ಎಲ್ಲಿಗೆ ಬಂತು? ಕರಾವಳಿ ನನ್ನ ಈ ವರ್ಷದ ಅದ್ಭುತ ಕನಸು. ತುಂಬ ವರ್ಷದ ಗಡ್ಡೆ ಎಲ್ಲ ಬಿಟ್ಕೊಂಡು ನಾನು ಗೆಟಪ್ ಎಲ್ಲ ಚೇಂಜ್ ಮಾಡಿಕೊಂಡು ಇದ್ದೀನಿ. ಬಹುಶಃ ಮಾರ್ಚ್ ಎಂಡಿಗೆಲ್ಲ ಸಿನಿಮಾ ಮುಗಿಬೋದು. ಲಾಸ್ಟ್ ಶೆಡ್ಯೂಲ್ ಪೆಂಡಿಂಗ್ ಇದೆ. ರಾಚಯ್ಯ ಸಿನಿಮಾ ನಡೀತಾ ಇದೆ. ಆಮೇಲೆ ಕಲಿವೀರ ನಿರ್ದೇಶಕರ ಸಿನಿಮಾ ಒಂದು ನಡೀತಾ ಇದೆ. ಪಿ ಸಿ ಶೇಖರ್ ಅವರು ವೈದ್ಯವರ ಕಾಂಬಿನೇಷನಲ್ಲಿ ತುಂಬ ಸೊಗಸಾಗಿ ಮೂಡಿಬರ್ತಾ ಇದೆ ಒಂದು ಸಿನಿಮಾ. ಅದರಲ್ಲೊಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದೀನಿ.
ಕಮಲ್ ಮತ್ತು ಆ, ಶ್ರೀದೇವಿ ಅನ್ನೋ ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದೀನಿ. ಮಿಸ್ಟರ್ ಜಾಕ್ ಅನ್ನೋ ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದೀನಿ. ಸಾಲು ಸಿನಿಮಾಗಳು ಚಿತ್ರೀಕರಣಕ್ಕೂ ಕಾಯ್ತಾ ಇದೆ. ಇದು ರಾಗದ ಸಂತೋಷ ಇನ್ನೊಂದು ಕಡೆ ಆದರೆ, ಕರಾವಳಿಯ ನಿರೀಕ್ಷೆ ಮತ್ತೊಂದು ಕಡೆ. ಜಿಮ್ಗೆ ಹೋಗ್ತಾ ಇದ್ದೀರಾ, ಡ್ರಾಪ್ ಮಾಡಿದ್ರಾ ಸರ್? ಸ್ವಲ್ಪ ಡ್ರಾಪ್ ಮಾಡಿದ್ದೀನಿ. ಸ್ವಲ್ಪ ಒತ್ತಡಗಳು, ಸ್ವಲ್ಪ ಜೊತೆಗೆ ಹಬ್ಬ ಹರಿದಿನಲ್ಲಿ ಇದ್ದ ಕಾರಣ ಸ್ವಲ್ಪ ಡ್ರಾಪ್ ಆಗಿದ್ರೆ ನಾಳೆಯಿಂದ ಪುನಃ ಯಥಾವತ್ತು ನನ್ನ ಜಿಮ್ಮು ಡಯಟಲ್ಲೂ ಕೂಡ ಸ್ಟಾರ್ಟ್ ಆಗುತ್ತೆ. ನಿಮ್ಮದು ಗಡ್ಡ ಮೀಸೆ ಇರಬಹುದು, ನಿಮ್ಮ ಮನೇಲಿ ಆಯುರ್ವೇದಿಕ್ ಥಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬೆಳಿತೀರಾ, ಅಂದರೆ ಪ್ಲ್ಯಾಂಟ್ಸ್ ಇರಬಹುದು. ಏನಾದರೂ ಬಿಯರ್ಡ್ಗೆ ಆಯಿಲ್ ಏನಾದರೂ ಹಚ್ತಾ ಇದ್ದೀರಾ? ಆಯಿಲು ಗಡ್ಡಕ್ಕೂ ಹಚ್ತೀನಿ, ತಲೆಗೂ ಹಚ್ಕೋತೀನಿ, ರಾತ್ರಿ ಹೊಟ್ಟೆಗೂ ಹಾಕೋತಿದ್ವಿ. ಬಟ್ ಮನೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ನಮಗೆ ಅಲೋವೆರಾ, ಕರಿಬೇವಿನ ಸೊಪ್ಪು, ಆಮೇಲೆ ಒಂದೆಲಗ ಇದೆಲ್ಲ ಬಳಸ್ಕೊಂಡು ಭಾಳ ಚೆನ್ನಾಗಿ ಏರ್ ಆಯಿಲ್ಸ್ ಎಲ್ಲ ಮಾಡ್ತಾರೆ ಮನೆಯಲ್ಲಿ, ಬಳಸ್ಕೋತೀವಿ. ಒಳ್ಳೆ ಊಟದಲ್ಲಿ ಕೊಬ್ಬರಿ ಎಣ್ಣೆಯನ್ನು ಜಾಸ್ತಿ ಬಳಸ್ಕೋತೀವಿ. ಆಯುರ್ವೇದ ಪಾರ್ಟ್ ಆಫ್ ಲೈಫ್, ಅದನ್ನು ನಾವು ಬಳಸ್ಕೊಂಡು ಹೋಗ್ತಾಯಿದ್ದೀವಿ. ಎಲ್ಲ ಇದೆ ಚೆನ್ನಾಗಿ ಆಹಾರ ಪದ್ಧತಿ. ನಾನು ಇದು ಕಡೆ ಊಟ ಅಂತ ಚೆನ್ನಾಗಿದ್ದೇ ಇರುತ್ತೆ. ಎಂಜಾಯ್ ಮಾಡ್ತೀನಿ ಲೈಫನ್ನು. ಫುಡ್ ವಿಚಾರದಲ್ಲಿ ಭಾಳ ಭೋಜನ ಪ್ರಿಯ ನಾನು. ಎಸ್, ಗೋಯಿಂಗ್ ಆನ್, ಚೆನ್ನಾಗಿ ಆಗ್ತಾಯಿದೆ. ಸರ್, ಕೊನೆಯದಾಗಿ ಒಂದು ದಿನದ ಹಿಂದೆ ಆಗಿರುವಂಥ ಒಂದು ಬೆಳವಣಿಗೆ ಏನಂತ ಹೇಳಿದರೆ, ಚಾಮರಾಜಪೇಟೆನಲ್ಲಿ ಹಸುವಿನ ಕೆಚ್ಚಲನ್ನು ಕತ್ತರಿಸಿರುವಂಥದ್ದು ಈ ಒಂದು ಕೃತ್ಯ ಎಸಗಿದ್ದಾರೆ. ಯಾರನ್ನುವಂಥದ್ದು ಇನ್ನೂ ಪತ್ತೆ ಆಗಿಲ್ಲ, ಒಬ್ಬರನ್ನ ಮಾತ್ರ ಬಂಧನ ಮಾಡಿರುವಂಥದ್ದು. ಅಂದರೆ ಮೂಕ ಪ್ರಾಣಿಗಳ ಮೇಲೆ ಈ ರೀತಿ ನೀಚ ಕೃತ್ಯ ಎಸಗೋದು ಎಷ್ಟು ಸರಿ ಅನಿಸುತ್ತೆ? ನೋಡಿ, ಮೂಕ ಪ್ರಾಣಿ ಅನ್ನೋದು ಒಂದು ಕಡೆ ಆದರೆ, ನಾವು ಭಾರತೀಯರು ಹಸುವನ್ನು ಗೋಮಾತೆ ಅಂತ ಪೂಜೆ ಮಾಡುವಂಥ ಒಬ್ಬರು ತಾಯಿ. ಅಂದರೆ ಅಷ್ಟು ದೇವರನ್ನು ಗೋವಿನಲ್ಲಿ ಕಾಣುವಂಥವ್ರು ನಾವು. ಅಂದರೆ ನಮಗೆ ತಾಯಿ ಸಮಾನರು ಅಥವಾ ನಮ್ಮ ದೇವರು. ಆ ಭಾವನೆಗಳನ್ನು ಕೆದಕುವಂಥ ಕಿಡಿಗೇಡಿಗಳಿಗೆ ನನ್ನ ಇಡೀ ಶಾಪ ಇದೆ. ಒಂದು ಮೂಕ ಪ್ರಾಣಿಯನ್ನು, ಅವರ ಕ್ರೌರ್ಯವನ್ನು ತೋರಿಸೋದ್ರ ಮೂಲಕ, ಅವರ ಮತಾಂಧತೆಯನ್ನು ಅಥವಾ ಅವರ ವಿಕೃತಿಯನ್ನು ಒಂದು ಮೂಕ ಪ್ರಾಣಿ ಮೇಲೆ ತೋರಿಸುವಂಥ ಆ ವ್ಯಕ್ತಿಗೆ ನನ್ನ ಧಿಕ್ಕಾರ ಇದೆ. ಅಂಥ ವಿಕೃತ ಮನಸ್ಸಿನವರು ಈ ಭೂಮಿಯಲ್ಲಿ ಉಳಿಯೋದಕ್ಕೆ ಅವರಿಗೆ ಯಾವುದೇ ರೀತಿಯಂತಹ ಅವಕಾಶಗಳಾಗಲಿ ಹಕ್ಕಾಗಲಿ ಇಲ್ಲ ಅವರಿಗೆ. ಖಂಡಿತವಾಗಲೂ ಕೂಡ ಭಾಳ ಖಂಡನೀಯವಾಗಿರುವಂಥ ಒಂದು ವಿಚಾರ. ನಾನು ಅದನ್ನು ಭಾಳ ವಿಷಾದಿಸ್ತೀನಿ. ಈ ರೀತಿ ಘಟನೆಗಳು ಮತ್ತೆ ಮರುಕಳಿಸಿದಲ್ಲಿ ಆದಷ್ಟು ಬೇಗ ಆರೋಪಿಯನ್ನು, ಆ ಅಪರಾಧ ಮಾಡಿದಂಥವ್ರನ್ನ ಶಿಕ್ಷೆಗೆ ಒಳಪಡಿಸಲಿ, ಸರ್ಕಾರ ಎಚ್ಚೆತ್ತುಕೊಳ್ಳಲಿ, ಗೃಹ ಇಲಾಖೆ ಎಚ್ಚೆತ್ತುಕೊಳ್ಳಲಿ. ಸಾಕಷ್ಟು ಕ್ಯಾಮರಾ ವ್ಯವಸ್ಥೆಗಳು ಎಲ್ಲವೂ ಕೂಡ, ಮಾಡರ್ನ್ ಟೆಕ್ನಾಲಜಿ ಎಲ್ಲವೂ ಕೂಡ ಇಂಪ್ರೂವ್ ಆಗಿದೆ. ಅಂಥವರಿಗೆ ಕಠಿಣವಾದ ಶಿಕ್ಷೆ ಆದಾಗ ಮತ್ತೆ ಈ ರೀತಿ ತಪ್ಪುಗಳು ಆಗೋದಿಲ್ಲ ಅನ್ನೋದು ನನ್ನ ವಿಶ್ವಾಸ. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ನಿಮ್ಮ ರಾಗಂ ಸಿನಿಮಾಗೆ ಕನ್ನಡದಲ್ಲಿ ಹಿಟ್ ಆಯಿತು. ಸೂಪರ್ ಡೂಪರ್ಗಿಂತ, ಬ್ಲಾಕ್ ಬಸ್ಟರ್ಗಿಂತ ಹೆಚ್ಚಿನ ಬೇರೆ ಏನಿದೆ ಅದು ಎಲ್ಲವೂ ಆಗಲಿ. ನಿರ್ಮಾಪಕರಿಗಾಗಿ ನೀವು ಸಂತೃಪ್ತಿಯಾಗಿ ಸರ್. ವಣಕಂ ಮೇಡಮ್. ಧನ್ಯವಾದಗಳು. ಇದಿಷ್ಟು ನಟ ಮಿತ್ರ ಅವರ ಮಾತಾಯಿತು. ಕ್ಯಾಮ್ರಾಮನ್ ಪವನ್ ಜೊತೆ ಕೀರ್ತಿ ಪಾಚನ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.